ರವಿ ನಿಮ್ಮನ್ನ ಇಡೋಲ್ಲ ಬಿಡಮ್ಮ. ಸಕ್ಕರೆ ಫುಲ್ಲು ಕರಗಾದ್ಮೇಲೆ ಅದಕ್ಕೆ ಕಾಯಿ ತುರಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಎರಡು ಮಿಕ್ಸ್ ಆಗೋವರೆಗೂ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಲ ಕಾಯಿ ತುರಿ ಪಾಕ ಹಿಂಗೆ ಎತ್ತಿ ನೋಡಿ ಅದು ಅದೇನು ಸಕ್ಕರೆ ಕರಗಿದ್ರೆ ಸಾಕಂತೆ. ಲಾಸ್ಟ್ಗೆ 1 ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿ ಹಾಕೊಳ್ಳಿ. ನೀವು ಬೇಗನೆ ಹಾಗೆ ಈಸಿಯಾಗಿ ಏಲಕ್ಕಿ ಪುಡಿ ರೆಡಿ ಮಾಡ್ಕೊಂಡಿದ್ದೀರಾ? ಇಲ್ಲ ಏಲಕ್ಕಿ ಪುಡಿ ಇಲ್ಲ, ಏಲಕ್ಕಿ ಇಲ್ಲ. ರವಿ ಹಾಕ್ತೀನಿ, ನೀನು ನನ್ಗೆ ಹೆಲ್ಪ್ ಮಾಡು ಅಂದ್ರೆ ಯಾವ್ದು ಬೇಕಾದ್ರೆ ಯೂಸ್ ಮಾಡ್ಬೋದು. ಕೊಬ್ಬರಿ ಮಿಠಾಯಿ ಅಥವಾ ಕಾಯಿ ಮಿಠಾಯಿ ಯಾವ್ದಾದ್ರು ಸೇಮ್ ಪ್ರೊಸೀಜರ್. ಒಂದ್ ತಟ್ಟೆಗೆ ಬೆಣ್ಣೆನ ಸವರ್ಕೊಂಡು ಅದಕ್ಕೆ ಮಾಡಿರುವಂತ ಮಿಶ್ರಣನ ಹಾಕಿ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡಿ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ಗೆ ಅದನ್ನ ಕಟ್ ಮಾಡ್ಕೊಳ್ಳಿ. ನೀವು ಸ್ವೀಟ್ ನ ಮನೆಯಲ್ಲಿ ಈಸಿಯಾಗಿ ಬೇಗನೆ ಮಾಡ್ಕೊಬಹುದು. ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಯಾರಿಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ನೆಕ್ಸ್ಟ್ ಕಡಿಮೆ ಇಡ್ಲಿನಾ? ಥ್ಯಾಂಕ್ ಯು. Let me show you how you can test it out. Take some pink salt, add it to a glass of plain milk. आपको दिखेगा इसमें. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರಲ್ಲ ವೀಕ್ಷಕರಿಗೆ ನಿಮ್ಮ ಮನೆ ಮಗಳು ತ್ರಿವೇಣಿ ಪಟೇಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತು ಕೊಬ್ಬರಿ ಬರ್ಫಿ ಮಾಡಿ ತೋರಿಸ್ತೇನೆ. ಆ ಕೊಬ್ಬರಿ ಬರ್ಫಿ ಹೆಂಗೆ ಮಾಡೋದಂತ ನೋಡ್ಕೊಂಡು ಬರ್ರಿ. ಮೊದಲನೇದಾಗಿ ನಾವು ಪಾತ್ರೆ ತಗೊಂಡಿದ್ದೆ. ನೀವೇನಾಗ ನಮ್ಮ ಚಾನಲ್ ಹೊಸಬರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗಲಿ, ಬೆಲ್ ಐಕಾನ್ ಹತ್ತಿ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ವಿಡಿಯೋಗಳನ್ನ ಎಲ್ಲರಿಗಿಂತ ಮೊದಲೇ ನೀವೇ ನೋಡ್ಬೋದು. ನಾನು 2 ಕಪ್ ಕೊಬ್ಬರಿ ತಗೊಂಡಿದ್ದೆ ತುರಿದಿರೋದು. ನಾನು ಸಕ್ಕರೆ ಮತ್ತೆ ಬೆಲ್ಲದ ಎರಡು ಥರ ಮಾಡಿ ತೋರಿಸ್ತೇನೆ ನಿಮ್ಗೆ. ಎರಡು ಹೆಂಗೆ ಮಾಡುವಂತೆ ನೋಡ್ಕೊಂಬರೋಣ ಬರ್ತೀನಿ. ನಾನು 2 ಕಪ್ ತುರಿದಿರೋ ಕೊಬ್ಬರಿ ತಗೊಂಡಿದ್ರೆ ಇದು ಹಾಕೋತೀನಿ ನೋಡಿ. 2 ಕಪ್ ಕೊಬ್ಬರಿಗೆ 1 ಕಪ್ ಸಕ್ಕರೆ ತಗೊಂಡಿದ್ರಿ, 1 ಕಪ್ ಸಕ್ಕರೆ ಹಾಕೋತೀನಿ. ಈಗ ನಾನು ಕೊಬ್ಬರಿ ಸಕ್ಕರೆ ಹಾಕಿನಲ್ರಿ, ಈಗ ಇದು ಸ್ಟವ್ ಮೇಲೆ ಇಟ್ಕೊತೀನಿ. ಅದೊಂದು 5 ನಿಮಿಷ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಬೇಕು. ಅಂದ್ರೆ ಸಕ್ಕರೆ ಎಲ್ಲ ಕರಗಬೇಕು. ಕೊಬ್ಬರಿ ಬರ್ಫಿ ಹೆಂಗ್ ಮಾಡ್ತಾರೆ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಕೊಬ್ಬರಿ ಬರ್ಫಿ ಮಾಡೋಣ ಅಂತ ನಿಮಗೆ ಗೊತ್ತಾಗ್ತದೆ. ನನಗೆ ಸಕ್ಕರೆ ಫಸ್ಟ್ ಮಾಡಾಕತ್ತಿದ್ರೆ ನೆಕ್ಸ್ಟ್ ಬೆಲ್ಲದ್ದು ಕಡಿಮೆ. ಈಗ ನೋಡಿ ಸಕ್ಕರೆ ಎಲ್ಲ ಕರಗಾಕತ್ತೈತಿ. ಸಕ್ಕರೆ ಕರಿಗೆ ಪಾಕ ಇದ್ರೊಳಗೆ ಕರ್ಕರಿಗೆಲ್ಲ ಕಾಣಕತ್ತೈತಿ ಅಂತ ನೀವು ಅನ್ಕೋಬಹುದು. ಇದು ಏನಲ್ರಿ ಕೊಬ್ಬರಿ ಇದ್ರಿ, ಕೊಬ್ಬರಿ ಒಳಗೆ ಕೆಂಪತ್ತಿರ್ತೈತಲ್ಲ ಅದು. ಇದು ನೀವು ಮೀಡಿಯಂ ಫ್ಲೇಮಲ್ಲಿ ಮಾಡ್ಕೋಬೇಕ್ರಿ. ಹೈ ಫ್ಲೇಮಲ್ಲಿ ಇಟ್ರೆ